ವಿಜಯನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಒಂದು ಕಡೆ ಭರದ ಛಾಯೆ, ಮತ್ತೊಂದು ಕಡೆ ನೀರಿಗಾಗಿ ಪರದಾಟ. ನಿತ್ಯ ಜನ ನೀರಿಗಾಗಿ ಪರಿತಪಿಸುವಂತಹ ಸನ್ನಿವೇಶ ಎದುರಾಗಿದೆ. ನೀವು ಆ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಒಂದು ಸಂಕಷ್ಟ ಎದುರಾಗಿದೆ ಅಂತ. ಕುಡಿಯೋ ನೀರಿಗೆ ಕಿಲೋಮೀಟರ್ ಗಟ್ಟಲೆ ಜನ ಓಡಾಡುವಂತಹ ಪರಿಸ್ಥಿತಿ. ಬಣ್ಣ ಬಣ್ಣದ ಕೊಡಪಾನಗಳನ್ನು ಹಿಡ್ಕೊಂಡು ಬಂದಿದ್ದಾರೆ ನೋಡಿ. ಅಷ್ಟು ನೀರನ್ನು ತೊಗೊಂಡು ಹೋಗಬೇಕು ಅಂದರೆ ಕೈಯಲ್ಲಿ ಜನಸಾಮಾನ್ಯರು ಹಿಡ್ಕೊಂಡು ಹೋಗೋದು ಭಾಳ ಕಷ್ಟ ನೋಡಿ. ಈ ಥರದ ಸಣ್ಣ ಪುಟ್ಟ ವಾಹನಗಳನ್ನು ಇಟ್ಕೊಂಡಿರ್ತಾರೆ ನೋಡಿ, ಅದರಲ್ಲಿ ನೀರನ್ನು ತುಂಬಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾರಕ್ನಾಳು ತಾಂಡಾದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಹೆಚ್ಚಾಗಿದೆ. ಪಂಚಾಯಿತಿಯಿಂದ ಬೋರ್ವೆಲ್ ಕೊರೆಸಿದ್ರೂ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಖಾಸಗಿ ಬೋರ್ವೆಲ್ನಿಂದಲೂ ತಕ್ಷಣ ನೀರು ಪೂರೈಸುವುದಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ರೂ ಅದು ಪ್ರಯೋಜನವಾಗಿಲ್ಲ. 3 ವರ್ಷಗಳಿಂದ ಸ್ಥಗಿತಗೊಂಡಿದೆ ಕುಡಿಯುವ ನೀರಿನ ಘಟಕ. ಇದು ಹತ್ತನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್. ಹರಕನಾಳ ಸಣ್ಣ ತಂಡದಲ್ಲಿ ನೀರಿನ ಸಮಸ್ಯೆ ಒಂದು 4-5 ತಿಂಗಳಾಯಿತು. ನಾವು 2-3 ತಿಂಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ, CO ಸಾಹೇಬರಿಗೆ, ತಾಲೂಕು ಪಂಚಾಯತಿ EOವರಿಗೆ, ವಾಟರ್ ಸಪ್ಲೈ ಮತ್ತು PDO ಅವರಿಗೆ ನಾವು ಸಂಪರ್ಕ ಮಾಡಿದ್ವಿ ಕೂಡ. ಇಲ್ಲಿ ತುಂಬ ಹರಕನಾಳ ಸಣ್ಣ ತಂಡ ಅನ್ನೋ ಗ್ರಾಮದಲ್ಲಿ ತುಂಬ ನೀರಿನ ಸಮಸ್ಯೆಗಳು ಆಗ್ತಾಯಿದೆ. ಆದರೂ ಕೂಡ ಅಧಿಕಾರಿಗಳು ಇವತ್ತಿನ ತನಕ ಏನೋ ಒಂದು ಸ್ಪಂದನೆಯೂ ಮಾಡಿಲ್ಲ. ಹಾಗಾಗಿ ಇವತ್ತು ನಮಗೆ ಸುಮಾರು ಹೊಲಗಳಿಂದ ನೀರನ್ನು ತಂದು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಜನಗಳು ಕೂಲಿ ಕೆಲಸ ಮಾಡಿ ಬದುಕುವಂಥ ಜನ, ಇಲ್ಲಿ ತಾಲೂಕಿನ ಕಡೆ ಬೌಂಡ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನ, ಇವತ್ತು ಅವರು ಕೆಲಸ ಬದುಕು ಬಾಳುವೆಯನ್ನು ಬಿಟ್ಟು ಇವತ್ತು ಎಲ್ಲೋ ಗ್ರಾಮದಿಂದ ಹೊರಗಡೆ ಬಂದು ಹೊಲಗಳಿಂದ ಒಂದು ಪಾಯಿಂಟನ್ನು ಹೊರಗಡೆ ತೆಗೆಸಿದ್ದಾರೆ ಸರ್ ಮೊನ್ನೆ. ಅಲ್ಲಿಂದ ಇಡೀ ಊರು ನೀರು ತೊಗೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಇಲ್ಲಿ ಗ್ರಾಮ ಪಂಚಾಯತಿ PDO ಅವರಿಗೆ ಯಾವುದೇ ಸಂಬಂಧಪಟ್ಟ